ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ದಂಗೆ ಆಗ್ಬೋದು ಅಂತ ಕಾಣುತ್ತೆ. ಬಹುಶಃ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸ್ವಾಮಿ ವಿವೇಕಾನಂದರ ಚಿಂತನೆಯೊಂದಿಗೆ ಜ್ಞಾನಯೋಗದ ಬಗ್ಗೆ ಕನ್ನಡದಲ್ಲಿ ನಾನು ಕೆಲವು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಪ್ರಣಾಮಗಳು. ಈಗ ನಾನು ಪ್ರಸ್ತುತಪಡಿಸ್ತಕ್ಕಂಥ ವಿಚಾರ ಸ್ವಾಮಿ ವಿವೇಕಾನಂದ ವಿಚಾರಧಾರೆಯಲ್ಲಿ ಜ್ಞಾನಯೋಗ ಎಂಬ ವಿಷಯ. ನಾವು 4 ವೇದಗಳಲ್ಲಿಯೂ ಬರ್ತಕ್ಕಂಥ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ ಇದರಲ್ಲಿ ಏನು ವಿಷಯ, ಮೊದಲ 3 ಕರ್ಮಕಾಂಡ ಅಂತ ನಾವು ಕರೆದರೆ 4ನೇ ಭಾಗವನ್ನು ಉಪನಿಷತ್ತು ಅಥವಾ ಉಪನಿಷತ್ ಜ್ಞಾನಕಾಂಡ ಅಥವಾ ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ. ಜ್ಞಾನ ಮಾರ್ಗ ಬಹಳ ಪ್ರಸಿದ್ಧವಾಗಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಜ್ಞಾನ ಎಂದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಸತ್ಯದ ಸಾಕ್ಷಾತ್ಕಾರ. ನಾನು ಈ ದೇಹವಲ್ಲ, ಮನಸ್ಸಲ್ಲ, ನಾನು ನಿತ್ಯ ಶುದ್ಧ ಚೈತನ್ಯ ಸ್ವರೂಪದ ಆತ್ಮನು ಎಂಬ ಅನುಭವಪೂರ್ವಕ ಅರಿವೇ ಜ್ಞಾನ. ಜ್ಞಾನ ಮಾರ್ಗದಲ್ಲಿಯೇ ಜ್ಞಾನಯೋಗವು ಪ್ರಮುಖ ಸಾಧನ ವಿಧಾನವಾಗಿದೆ. ಇವೆರಡರ ನಡುವೆ ತೆಳುವಾದ ವ್ಯತ್ಯಾಸವನ್ನು ಕಂಡರೂ ಕೂಡ ಎರಡೂ ಒಂದೇ ಎಂದು ಭಾವಿತು. ಅಂದರೆ ಜ್ಞಾನ ಮಾರ್ಗ ಮತ್ತು ಜ್ಞಾನ ಯೋಗ. ಬೆಂಗಳೂರಿನಿಂದ ಮೈಸೂರು ಹೋಗ್ತಕ್ಕಂಥ ರಸ್ತೆ ಜ್ಞಾನ ಮಾರ್ಗವಾದರೆ ಆ ರಸ್ತೆಯಲ್ಲಿ ಕಾರು ಓಡಿಸುವುದು, ನಿಯಮ ಪಾಲಿಸ್ತಕ್ಕಂಥದ್ದು, ದಿಕ್ಕು ತಿಳಿಸತಕ್ಕಂಥ ವಿಧಾನವೇ ಜ್ಞಾನ ಯೋಗವಾಗುತ್ತೆ. ಸ್ವಾಮಿ ವಿವೇಕಾನಂದರು ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ ಈ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅದ್ರ ಬಗ್ಗೆ ಆಳ ವಿಮರ್ಶೆ ಕೂಡ ಮಾಡಿದ್ದಾರೆ. ಸೊ ಜ್ಞಾನ ಯೋಗದ ಬಗ್ಗೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಅನ್ನುವುದನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಧರ್ಮದ ಸಾರವನ್ನೆಲ್ಲ 3 ವಾಕ್ಯಗಳಲ್ಲಿ ಸಂಗ್ರಹಿಸಿದರು. ಅದು ಕೂಡ ಈಗಾಗಲೇ ಕೆಲವರು ಹೇಳಿದ್ದಾರೆ. ಪ್ರತಿಯೊಂದು ಆತ್ಮ ನಿಜವೂ ಪವಿತ್ರತೆ ಅಂತಸ್ಥವಾಗಿದೆ. ಇದರ ಅರ್ಥ ನಮ್ಮೊಳಗೆ ನಮ್ಮ ಅರಿವಿಗೆ ಬಾರದೇ ಇರತಕ್ಕಂಥ ಅಗಾಧವಾಗಿರ್ತಕ್ಕಂಥ ಒಂದು ಪಾವಿತ್ರತೆ, ಅದು ದೈವಿಕ ಶಕ್ತಿ ಇದೆ. ಈ ಅಂತಸ್ಥವಾಗಿರ್ತಕ್ಕಂಥ ಈ ಪವಿತ್ರತೆಯನ್ನು ಬಾಹ್ಯ ಮತ್ತು ಆಂತರಿಕ ನಿಗ್ರಹ ಅಂದರೆ ಶರೀರದಿಂದ ಆಗ್ತಕ್ಕಂಥ ಕ್ರಿಯೆಗಳು ಮತ್ತು ಮನಸ್ಸಲ್ಲಾಗ್ತಕ್ಕಂಥ ಯಾವ ಮೂಲಕ ನಾವು ವ್ಯಕ್ತಗೊಳಿಸ್ತಕ್ಕಂಥ ನಮ್ಮ ಗುರಿಯಾಗಿದೆ. ಅಂದರೆ ನಮ್ಮ ಬಾಹ್ಯ ಮತ್ತು ಆಂತರಿಕ ಕ್ರಿಯೆಯಲ್ಲಿ ಪರಿಶುದ್ಧತೆಯನ್ನು ಕಾಪಾಡ್ತಕ್ಕಂಥದ್ದೇ ಪಾವಿತ್ರತೆ. ಪತಂಜಲಿ ಹೇಳಿದಂಥ ಯೋಗ ಚಿತ್ತವೃತ್ತಿ ನಿರೋಧ ಎಂಬುದು ಮಾನವನಿಗೆ ಕಠಿಣವಾದಂಥ ಸವಾಲಾಗಿದೆ. ಆದ್ದರಿಂದ ಇದನ್ನು ಸಾಧಿಸಲು ಹಲವು ಮಾರ್ಗಗಳನ್ನು ಕೂಡ ನಮ್ಮ ದ್ರಷ್ಟಾರರು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ರಾಜಯೋಗ ಈ 4ರಲ್ಲಿ ಯಾವುದಾದ್ರೂ 1, 2 ಅಥವಾ ಎಲ್ಲರ ಸಹಾಯದಿಂದ ಸಾಧನೆ ಮಾಡಿ ಮುಕ್ತರಾಗಬಹುದು ಅನ್ನೋದನ್ನು ವಿವೇಕಾನಂದರು ಕೂಡ ಪ್ರತಿಪಾದಿಸಿದ್ದಾರೆ. ಧರ್ಮ ಎನ್ನುವುದು ವಿಭಿನ್ನ ಮೂಲದ ಜನರ ಒಂದುಗೂಡಿಸ್ತಕ್ಕಂಥ ಒಂದು ಶಕ್ತಿ. ಪಿತೃಪೂಜೆ ಅಂತ ಹೇಳ್ತಾರೆ, ಅದು ಪ್ರಕೃತಿ ಆರಾಧನೆಯೇ ಧರ್ಮದ ಮೂಲ ಅಂತ ಕೂಡ ಹೇಳಿದ್ರು. ಆದರೆ ಧರ್ಮದ ಮೂಲಕ್ಕೆ ಉತ್ತರ ನಮಗೆ ಖಂಡಿತವಾಗಿ ಸಿಗಲಾರದು. ಸ್ವಾಮಿ ವಿವೇಕಾನಂದರು ಎಲ್ಲವನ್ನು ಮೀರಿದಂಥ ಒಂದು 3ನೇ ದೃಷ್ಟಿಯ ಕಡೆ ತಮ್ಮ ಚಿತ್ತವನ್ನು ನೆಟ್ಟರು. ಅವರ ಪ್ರಕಾರ ಮನುಷ್ಯ ಇಂದ್ರಿಯಗಳ ಅನುಭವದಿಂದ ತೃಪ್ತಿಯಾಗಲಾರ, ಅದನ್ನು ಅತಿಕ್ರಮಿಸಿ ಹೋಗಲು ಪ್ರಯತ್ನ ಮಾಡುವನು ಅಂತ ಹೇಳ್ತಾರೆ. ಆತ್ಮದ ಕಲ್ಪನೆ ಮತ್ತು ನಿತ್ಯ ಸಂಭವಿಸತಕ್ಕಂಥ ಸಾವಿರಾರು ನೈಸರ್ಗಿಕ ಘಟನೆಗಳ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಕ್ತಿಯನ್ನು ಗ್ರಹಿಸಲು ಪ್ರಯತ್ನ ಮಾಡುವನು ಎಂಬ ವಿಚಾರವನ್ನು ಮುಂದಿಟ್ಟರು. ನಮ್ಮ ದಾರ್ಶನಿಕರು ಯುಕ್ತಿಯ ಮೂಲಕ ಆಲೋಚಿಸಲು ಸಾಧ್ಯವಾಗದಂಥ ಸತ್ಯಗಳನ್ನು ಇಂದ್ರಿಯದ ಎಲ್ಲೆಗಳನ್ನು ಮೀರಿದ ದರ್ಶನದ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಂಡರು ಎಂದಿದ್ದಾರೆ. ಇದು ಹೇಗೆ ಸಾಧ್ಯ ಆಗಬಹುದು? ಪ್ರತಿ ಕ್ಷಣದಲ್ಲೂ ಕೂಡ ಸುಖ ದುಃಖದಲ್ಲಿ ಮುಳುಗತಕ್ಕಂಥ ಈ ದೇಹ ಎಲ್ಲವೂ ನಾನೇ, ಎಲ್ಲವೂ ನನ್ನದು, ಎಲ್ಲವೂ ಅಹಮ್ಮನ್ನು ಮೀರಿ ನೆಲೆಗಟ್ಟಿನ ವ್ಯಕ್ತಿತ್ವದ ಕಡೆ ನೆಲೆಯಾದಾಗ ಅದು ಅವರ ಆದರ್ಶ ಅಥವಾ ನೀತಿ ಆಗುತ್ತೆ. ನಾನು ಎಂಬ ಸ್ವಾರ್ಥದ ಸಂಪೂರ್ಣ ನಾಶವೇ ಮಾನವನ ಚಿಂತನೆ ಆಗಬೇಕು. ನಾನೇ ಈ ದೇಹ ಎಂದು ಭಾವಿಸಿದರೆ ನಾವು ಬಾವಿಯೊಳಗಿನ ಕಪ್ಪೆ ಅಂತ ಎಂದರು ಸ್ವಾಮಿ ವಿವೇಕಾನಂದರು. ಬಾವಿಯೊಳಗಿನ ಕಪ್ಪೆ ಸಾಗರದ ಕಪ್ಪೆಯಾದಾಗ ಅದು ಅನಂತದಲ್ಲಿಗೆ ಹೋಯಿತು ಅನ್ನೋ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಾಹ್ಯ ಶಕ್ತಿ ಪಂಚಭೂತಗಳಾಗತಕ್ಕಂಥ ಬೆಳಕು, ಆಕಾಶ, ವಾಯು, ಪೃಥ್ವಿ ಮತ್ತು ಜಲ ಇವುಗಳನ್ನು ನಾವು ದೈವಿಕ ಶಕ್ತಿ ಸ್ವರೂಪದಲ್ಲಿ ನೋಡ್ತೇವೆ. ನಮ್ಮನ್ನು ಪಡೆಯತಕ್ಕಂಥ ಇದೇ ಪಂಚಭೂತಗಳು ನಮ್ಮೊಳಗೆ ಇರುವಾಗ ನಾವು ಕೂಡ ದೈವಿಕ ಶಕ್ತಿಯ ಪ್ರತಿರೂಪಗಳೇ ಆಗಿದ್ದೇವೆ ಅಂದರೆ ನಾವೆಲ್ಲ ಪ್ರತಿ ದೇವತೆಗಳನ್ನ ಅರ್ಥ. ನಮ್ಮೊಳಗಿನ ಈ ಪ್ರಚಂಡ ದಿವ್ಯತೆ ಪ್ರಕಟವಾದಾಗ ಅದೇ ಮನುಷ್ಯನ ನೈಜ ಸ್ವರೂಪ. ಕಸ್ತೂರಿ ಮೃಗ ಒಂದು ವಾಸನೆಯ ಜಾಡನ್ನು ಹಿಡಿದು ಅಲ್ಲಿ ಇಲ್ಲಿ ದೂರದಲ್ಲಿ ಹುಡುಕ್ತಾ ಹೋಯ್ತಂತೆ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಒಂದು ಕಡೆ ವಿಶ್ರಾಂತ ಸ್ಥಿತಿಯಲ್ಲಿ ಕುಳಿತು ಯೋಚನೆ ಮಾಡಿದಾಗ ಆ ವಾಸನೆ ತನ್ನ ನಾಭಿಯಿಂದಲೇ ಬರುತ್ತದೆ ಅನ್ನೋ ಸತ್ಯ ಹೊಳೆಯುತ್ತೆ. ಹಾಗೆಯೇ ಕಾರಣ ದೇವರನ್ನು ಹುಡುಕೋದಕ್ಕಿಂತ ನಮ್ಮ ಒಳಗಡೆ ಇರ್ತಕ್ಕಂಥ ದೇವರನ್ನು ಹುಡುಕ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮ ಒಳಗಡೆ ದೇವರು ಇದ್ದಾನ ಅನ್ನುವ ಸತ್ಯ ಮಾತ್ರ
ಯಾವ ದೇವರನ್ನು ಕೂಡ ಮೀರ್ತಕ್ಕಂಥ ಆ ಒಂದು ಶಕ್ತಿ ಇದೆ. ಈ ಜಡ ಶರೀರ ಹೇಗೆ ಚಲನಶೀಲ ಆಗುತ್ತೆ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ಮತ್ತು ಬೇರೆ ದಾರ್ಶನಿಕರು ಇದೇ ಮಾತ್ರ ಹೇಳ್ತಾರೆ. ವಿದ್ಯುತ್ ಬಲ್ಬ್ ಉರಿಲಿಕ್ಕೆ ದೂರದಿಂದ ಪ್ರವಹಿಸ್ತಕ್ಕಂಥ ಕರೆಂಟ್ ಶಕ್ತಿ ಹಾಗೆ ಈ ಜಡ ಶರೀರ ಚಲನಶೀಲ ಆಗಲಿಕ್ಕೆ ಮತ್ತೊಂದು ಶಕ್ತಿ ಬೇಕು. ಇಂದ್ರಿಯಗಳು ನಮ್ಮ ದಾಸ, ಅದರಿಂದ ನಮ್ಮ ಮನಸ್ಸು ಆ ಶಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ಸಿಗಿಂತ ಮೇಲೊಂದು ಸತ್ಯ ಇದೆ, ಅದು ಆತ್ಮ. ಆತ್ಮಕ್ಕೆ ಆಕಾರವಿಲ್ಲ, ಸರ್ವವ್ಯಾಪಿ, ಕಾಲದೇಶದ ಅತೀತವಾಗಿದೆ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ದೇಹ ಭಾವವನ್ನು ಯಾರು ತ್ಯಜಿಸ್ತಾರೋ ಆತ ನೈಜ ಮನುಷ್ಯನಾಗ್ತಾನೆ, ಅಂದರೆ ಅವನು ದೇವರಾಗ್ತಾನೆ ಅನ್ನೋ ಅರ್ಥ ಆಗ್ತದೆ. ಆತನಿಗೆ ಜನನ ಮರಣ ಚಕ್ರ ಇರೋದಿಲ್ಲ, ಆತ ದೈವ ಸ್ವರೂಪವೇ ಆಗುವನು. ನಾವು ಪ್ರತಿದಿನವೂ ಸೂರ್ಯನ ಉದಯದಿಂದ ಹಿಡಿದು ಗುಡುಗು, ಸಿಡಿಲು, ಮಳೆ ಮುಂತಾದ ನೂರಾರು ಸಾವಿರಾರು ಕೌತುಕಗಳನ್ನು ನೋಡುತ್ತಲೇ ಇದ್ದೇವೆ. ಈ ಕೌತುಕಗಳಿಗೆ ವೈಜ್ಞಾನಿಕವನ್ನು ಉತ್ತರವನ್ನು ಹುಡುಕಿದ್ರೂ ಕೂಡ ಜಗತ್ತಿನ ಉಗಮ ಮುಂತಾದ ವಿಷಯಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸ್ವಾಮಿ ವಿವೇಕಾನಂದರು ತಮ್ಮದೇ ಆದಂಥ ವಿಚಾರಧಾರೆಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಒಂದು ಬೀಜವನ್ನು ನೆಲಕ್ಕೆ ಹಾಕಿದಾಗ ಅದು ಕೆಲ ಕಾಲದಲ್ಲಿ ಬಿರಿದು ಮೊಳಕೆ ಹೊಡೆದು ಗಿಡವಾಗುವುದು, ಗಿಡ ಒಂದು ಬೃಹತ್ ವೃಕ್ಷವಾಗುವುದು. ಆ ವೃಕ್ಷವು ಬೀಜವನ್ನು ಉತ್ಪತ್ತಿ ಮಾಡಿ ಬೀಜವನ್ನು ಬಿಟ್ಟು ತಾನು ಮಾತ್ರ ಸಾಯುವುದು. ಇದೊಂದು ವೃತ್ತ. ಇಲ್ಲಿ ಬೀಜ ಎನ್ನುವುದು ಆತ್ಮ ಸ್ವರೂಪ ಇದ್ದ ಹಾಗೆ. ಹಕ್ಕಿಗಳು, ಪ್ರಾಣಿಗಳು ಮತ್ತು ಮನುಷ್ಯರಲ್ಲಿಯೂ ಕೂಡ ಸಂತಾನೋತ್ಪತ್ತಿ ಮತ್ತು ಪುನರಾವರ್ತಿ ಆಗ್ತಕ್ಕಂಥ ಒಂದು ಕ್ರಿಯೆ ಇದೆ. ಬೀಜ ಎನ್ನುವ ಸೂಕ್ಷ್ಮದಿಂದ ಮರ ಎನ್ನುವ ಸ್ಥೂಲವು ಕೆಲವು ಕಾಲ ಬೆಳೆದು ಪುನಃ ಸೂಕ್ಷ್ಮದಲ್ಲಿಯೇ ಮುಗಿಯತಕ್ಕಂಥ ಪುನರಾವರ್ತಿ ಕ್ರಿಯೆಯು ವಿಶ್ವ